ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಜಯವಾಗಲಿ, ಜಯವಾಗಲಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಥ್ಯಾಂಕ್ ಯು. ನಮ್ಮೆಲ್ಲ ಆಶಯ ನುಡಿಗಳನ್ನಾಡಿ ತಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಮಾರ್ಗದರ್ಶನ ಮಾಡಿದಂಥ ವೃತ್ತಿ ಜೀವನದಲ್ಲಿ ಅನೇಕ ಸಮಸ್ಯೆಗಳಿರ್ತವೆ, ಬೇಡಿಕೆಗಳಿರ್ತವೆ. ಅವೆಲ್ಲನ ಕೂಡ ಇವತ್ತು ಸಹ ಸರ್ಕಾರದಲ್ಲಿ ಅಥವಾ ಜನಪ್ರತಿನಿಧಿಗಳ ಹತ್ರ ಅವರು ತಮ್ಮ ಒಂದು ಪ್ರಯತ್ನವನ್ನು ಮಾಡಿ ಅದನ್ನು ನೆರವೇರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೊರೋನಾದಲ್ಲಿ ಒಂದು ಉದಾಹರಣೆ ಇದೆ ನಮ್ಮ ಮುಂದೆ. ಇವತ್ತು ನಾವೆಲ್ಲರೂ ಕೂಡ ಹೇಳ್ತೀವಿ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾರಂಗ ಇದು 4ನೇ ಪಿಲ್ಲರ್ ಅಂತ ಹೇಳ್ತೀವಿ ಸರ್. ಭಾಳ ಅರ್ಥಪೂರ್ಣವಾಗಿ ತಗಡೂರವ್ರು ಮಾತಾಡಿದರು. ಹಿಂದೆ ಹಿರಿಯರು ಇದನ್ನು ಕಟ್ಟಿದ್ದು. ನಾನು ಭಾಳ ಸಲ ವಿನಂತಿ ಮಾಡಿ ಒಂದ್ಸಲ ಅಂದ್ಬಿಡ್ತಿದ್ದೀವಿ ನಾವು, ಏನಪ್ಪ ಇದು ಸಂಪೂರ್ಣವಾಗಿ ಯಾವ ರೀತಿ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಎಲ್ಲವೂ ಕೂಡ ಡಿಜಿಟಲ್ ಪತ್ರಿಕೆಗಳಾಗಿಬಿಟ್ಟಿದೆ. ನಾವು ನೋಡ್ತೀವಿ, ಮೊದಲು ನ್ಯೂಯಾರ್ಕ್ ಟೈಮ್ಸು ಎಲ್ಲನೂ ಕೂಡ ಬೇರೆ ಬೇರೆ ಪತ್ರಿಕೆಗಳೆಲ್ಲನೂ ಕೂಡ, ವಾಷಿಂಗ್ಟನ್ ಪೋಸ್ಟು ಇವೆಲ್ಲನೂ ಕೂಡ ಏನಾಗ್ತಿತ್ತು ಅಂದರೆ ಪೇಪರ್ಸ್ ಇರ್ತಿತ್ತು. ಈಗ ಎಲ್ಲ ಡಿಜಿಟಲ್ ಇರ್ತಾರೆ, ಎಲ್ಲ ತಮ್ಮ ಐಪ್ಯಾಡ್ನಲ್ಲಿ ಮೊಬೈಲ್ನಲ್ಲಿ ನೋಡ್ಕೊಂಡು ಬಂದುಬಿಟ್ಟಿದ್ದಾರೆ. ಇಲ್ಲಿ ಹಂಗೆ ಆಗ್ತದೆ ಅಂತ ಇದು ಮಾಡಿದ್ವಿ. ಅದು ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಭಾರತ ಜನರಲ್ಲಿ, ದೇಶದ ಜನತೆಯಲ್ಲಿ, ರಾಜ್ಯದ ಜನತೆಯಲ್ಲಿ, ಹಳ್ಳಿಯಲ್ಲೂ ಕೂಡ ಏನೋ ಪೇಪರ್ನಿಂದ ಓದಿದಾಗ ಸಮಾಧಾನ ಆಗ್ತದೆ. ಈಗ ನಾನು ಕೂಡ ಮುಂಜಾನೆ ಕಾಫಿ ಕುಡಿತೀವಿ, ಒಂದು ಸ್ವಲ್ಪ ಪಟ ಒಂದು ಸ್ವಲ್ಪ ಕಣ್ಣು ಹಾಕಿಬಿಡ್ತೀವಿ. ನಾವು ಮೊಬೈಲ್ನಾಗ ಐಪ್ಯಾಡ್ನಾಗ ನೋಡ್ಬೋದು. ಅದಕ್ಕೆ ನಮ್ಗೆ ಆ ರೂಢಿ ಮತ್ತು ಅದಕ್ಕೆ ಸಮಾಧಾನ ಆಗೋದೂ ಇಲ್ಲ. ಹೀಗಾಗಿ ಇವತ್ತು ಇನ್ನೂ ಕೂಡ ಅದು ಉಳ್ಕೊಂಡು ಬಂದಿದೆ. ತಗಡೂರು ಹೇಳಿದಾಗೆ ಇವತ್ತು ತಾವು ಯಾವ ಮಾರ್ಗದರ್ಶನ ಮಾಡಿದ್ದಾರೆ. ನಿಮಗೆ 4ನೇ ಅಂಗ ಅಂತ ಹೇಳಿ ತಿಳಿಸ್ಕೊಟ್ಟಿದೆ ಪತ್ರಿಕಾರಂಗಕ್ಕೆ. ಅಂಗ ವ್ಯವಸ್ಥಿತ ರೀತಿಯಲ್ಲಿ ನಮ್ಮ ಹಿರಿಯರು ಭಾಳ ವ್ಯವಸ್ಥಿತ ರೀತಿಯಲ್ಲಿ ಭಾಳ ನಮ್ಮ ಸ್ವತಂತ್ರವನ್ನು ಬದುಕುಡಿಸ್ಕೊಡ್ಲಿಕ್ಕೆ ಇವತ್ತು ಅನೇಕ ಏಕೀಕರಣ ಇರ್ಬೋದು, ಪ್ರತಿಯೊಂದು ರಂಗದಲ್ಲಿ ಭಾಳ ಶ್ರೇಷ್ಠವಾದಂಥ ಕೊಡುಗೆಯನ್ನು ನಮ್ಮ ಹಿರಿಯರು ತಿಳಿಸಿಕೊಟ್ಟಿದ್ದಾರೆ. ಭವ್ಯವಾದಂಥ ಇತಿಹಾಸ ನಮ್ಮ ಮುಂದಿದೆ. ಇವತ್ತು ದಿವಸ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ. ಆ ಒಂದು ಹಾದಿಯನ್ನು ನಾವು ಅವಲೋಕಿಸಿ ಅವ್ರ ಮಾರ್ಗದಲ್ಲಿ ಆ ಚೌಕಟ್ಟಿನಲ್ಲಿ ನಾವು ನಡಿಬೇಕು ಅಂತ ಹೇಳಿ ಏನು ಶಿವಾನಂದ ತಗಡೂರು ಹೇಳಿದರು. ಬಹುಶಃ ಅದು ಭಾಳ ಅರ್ಥಪೂರ್ಣವಾದಂಥ ಮಾತು. ಭಾಳಷ್ಟು ಒಳ್ಳೆಯದಿರ್ತದೆ. ಆ ಒಳ್ಳೆಯದನ್ನ ನಾವು ಪ್ರೋತ್ಸಾಹ ಕೊಡಬೇಕಾಗ್ತದೆ. ಅದು ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಕಲೆ ಇರ್ಬೋದು, ಕ್ರೀಡೆ ಇರ್ಬೋದು, ರಾಜಕಾರಣ ಇರ್ಬೋದು, ಮತ್ತೊಂದು ಅಧಿಕಾರದಲ್ಲಿರ್ಬೋದು, ಬೇರೆ ಬೇರೆ ಇದರಲ್ಲಿ ಫೀಲ್ಡ್ಸ್ನಲ್ಲಿ ಸಹ ಒಳ್ಳೆಯದನ್ನು ಮಾಡಿದ್ರೆ ಅದನ್ನು ಪ್ರೋತ್ಸಾಹ ನೀಡುವಂಥದ್ದು ನಾವು ಮಾಡಬೇಕಾಗ್ತದೆ. ಜನರ ಸಮಸ್ಯೆಗಳಿರ್ತವೆ, ಆ ಸಮಸ್ಯೆಗಳಿಗೆ ನಾವು ಸ್ಪಂದಿಸಬೇಕಾಗ್ತದೆ. ಈಗ ಅನೇಕ ಸಲ ಒಂದ್ಸಲ ಬರ್ತಿದ್ವಿ, ಆಮೇಲೆ ಆ ದೊಡ್ಡಸ್ತಿಕೆ ನೋಡ್ರಿ ಅವತ್ತೇನಾಯ್ತಂದ್ರೆ ಆ ವಿದ್ಯಾರ್ಥಿ ಬಂದು ಏನು ಹೇಳಿದ್ರು. ಇವತ್ತು ನಾನು ಇನ್ನೊಂದು ಕಡೆ ಭಾಷಣ ಹೇಳ್ತಾ ಇದ್ದಾರೆ. ಮೊಯ್ತೆ ದೋಸ್ತಿದಾಗ ಪಾಪ ಹುಡುಗ, ಮರಾಠರ ಸಮಾಜದ ಹುಡುಗ ಇದ್ದಾರೆ. ಆ ವಿದ್ಯಾರ್ಥಿ ಏನು ಹೇಳಿದ್ರು, ಸರ್ ನಾನು ಪೇಪರ್ನಾಗ ಬಂದೈತಿ, ನೀವು ಸಹಾಯ ಮಾಡಕತ್ತೀರಿ, ಇನ್ನೊಬ್ಬ ನನ್ಕಿಂತ ಕಡ್ಬಿಡುವನ್ರಿ, ಅವನು ಒಟ್ಟು ಮಾಡಬೇಕ್ರಿ ನಾನು. ದಿಸ್ ಇಸ್ ದ ಫ್ಯಾಕ್ಟ್. ನಾನು ಪೇಪರ್ನಾಗ ಬಂದೈತಿ, ನೀವು ನಾನು ಕರ್ಸಿದ್ದೀರಿ, ಕೊಡಾತಿದ್ದೀರಿ, ನನ್ನಂತ ಇನ್ನೊಬ್ಬ ಅದಾನ್ರಿ, ಅವನು ಹೃದಯ ವಿಶಾಲತೆ ನೋಡ್ರಿ, ನಾನು ಕೊಟ್ಟಾರಪ್ಪ ಸಾಕತ್ತಿದ್ದೀವಿ ನಾವು ಯಾವಾರ ಅದ, ನನ್ನಂತ ಇನ್ನೊಬ್ಬ ಅದನ್ರಿ ಅಂತ, ಅವನಿಗೂ ಕೊಡ್ರಿ ಅಂತೇಳಿ ಅವನು ಕರ್ಸಿಕೊಟ್ಟಿವಿ. ಯಾರ್ಯಾರಿಗಿದ ನಾವು ಜಾತಿ ಮತ ಪಂಥ ಯಾವುದೂ ಇಲ್ಲ. ಅವತ್ತೊಂದು ದಿವಸ ನಮ್ಮ ಜಿಲ್ಲೆಯವರು ಇರಬೇಕು, ಬಡವರು ಇರಬೇಕು. ನಮ್ಮ ರಿಜಿಸ್ಟರ್ ಕುಲಕರ್ಣಿ ಅವರು ಅದಾರ, ರಾಘವೇಂದ್ರ ಕುಲಕರ್ಣಿ ಅವರು, ಅದೆಲ್ಲನೂ ವೆರಿಫಿಕೇಶನ್ ಮಾಡಿ ಇವತ್ತೊಂದು ದಿವಸ
ಎಲ್ಲರಿಗೂ ಕೊಟ್ಟಿರಿ. ಮತ್ತು ಯಾರು ನಮ್ಮಂಥವ್ರೆಲ್ಲ ಪತ್ರಿಕೋದ್ಯಮ ಏನು ಮಾಲೀಕರಿದೀವಲ್ಲ, ನಮ್ಮ ಕೈಯಾಗ ಸಿಕ್ಕ ನಿಮ್ಮ ಕ್ರಿಯಾಶೀಲತೆ ಇರ್ಬೋದು ಅಥವಾ ನಿಮ್ಮ ಸತ್ಯ ಇವನು